ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಈಸಿಯಾಗಿ ಮಾಡ್ಕೊಳ್ಳುವಂಥ ಬ್ರೇಕ್ಫಾಸ್ಟ್ ನೀರು ದೋಸೆ. ಎಲ್ರಿಗೂ ಇಷ್ಟ ಆಗುತ್ತೆ. ಇವು ಲಂಚ್ ಬಾಕ್ಸಿಗೆ ಸಹ ಕೊಡ್ಬೋದು, ತುಂಬಾ ಕ್ವಿಕ್ಕಾಗಿ ಸಹ ಮಾಡ್ಕೊಳ್ಬೋದು, ಅಷ್ಟೇ ರುಚಿಯಾಗಿರುತ್ತೆ. ಇದು ನಮ್ಮ ಮಂಗಳೂರು ಶೈಲಿಯಲ್ಲಿ ಮಾಡ್ಕೊಳ್ಳೋವಂಥ ನೀರು ದೋಸೆ. ಇಲ್ಲಿ ನಾನು 2 ಕಪ್ನಷ್ಟು ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಬೆಳೆದಿರೋ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ನೀವು ಸೋನಾ ಮಸೂರಿ ಅಷ್ಟು ಸೂಕ್ತ ಅಲ್ಲ ನೀರು ದೋಸೆಗೆ. ಸೊಸೈಟಿ ರೈಸ್ ಆದರೂ ಯೂಸ್ ಮಾಡ್ಕೊಳ್ಬೋದು ಅಥವಾ ದೋಸೆ ಅಕ್ಕಿ ಆದರೂ ಯೂಸ್ ಮಾಡ್ಕೊಳ್ಬೋದು. ನೋಡಿ, ರೈಸನ್ನು ನಾನು ಓವರ್ನೈಟ್ ನೆನೆಸಿಟ್ಕೊಂಡಿದ್ದೀನಿ ಬೆಳಗ್ಗೆ ಮಾಡೋದ್ರಿಂದ. ನೀವು ಸಂಜೆ ಮಾಡಬೇಕಂತಂದರೆ ಬೆಳಗ್ಗೆ ನೆನೆಸಿಟ್ಕೊಂಡ್ರೆ ಆಯಿತು. 4 to 5 hours ನೆನೆಸ್ಕೊಳ್ಬೇಕು. ಈ ಅಕ್ಕಿನೆಲ್ಲ ನೀರು ಬಸ್ತು ಈಗ ಜಾರಿಗೆ ಸೇರಿಸ್ಕೊಂಡಿದ್ದೀನಿ. ನಂತರ ಇಲ್ಲಿ 4ರಿಂದ 5 ಸ್ಪೂನ್ನಷ್ಟು ಕಾಯಿ ತುರಿನ ಸೇರಿಸ್ಕೊಂಡು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಕಾಯಿ ತುರಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು, ಬರೀ ಅಕ್ಕಿನೇ ಸಹ ರುಬ್ಕೊಳ್ಬೋದು. ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಅದರೊಳಗಡೆ ನಾನು ಚಟ್ನಿ ಮಾಡೋದಕ್ಕೆ 1 ಕಪ್ನಷ್ಟು ಕಾಯಿ ತುರಿ, ಹಾಗೆ 3/4 ಕಪ್ನಷ್ಟು ಕಡಲೆಪಪ್ಪು ಅಥವಾ ಪುಟಾಣಿ, ಹಾಗೆ ಖಾರಕ್ಕೆ ಬೇಕಾಗಷ್ಟು ಹಸಿರು ಮೆಣಸಿನ್ಕಾಯಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1-3 ಎಸಳು ಬೆಳ್ಳುಳ್ಳಿ. ಇಲ್ಲಿ ನಾನು ಹುಣಸೆ ಹಣ್ಣನ್ನು ಯೂಸ್ ಮಾಡ್ತಿಲ್ಲ. ಈ ನೀರು ದೋಸೆಗೆ ಸ್ವಲ್ಪ ಖಾರವಾಗಿದ್ರೇ ಚಟ್ನಿ ರುಚಿಯಾಗಿರುತ್ತೆ. ಈಗ ಇದನ್ನು ತರತರಿಯಾಗಿ ರುಬ್ಕೊಳ್ಳೋಣ. ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನನ ಸೇರಿಸ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ತೊಳೆದಿಟ್ಟಿರೋಂಥ ಕೊತ್ತಂಬರಿ ಪುದೀನನ ಸೇರಿಸ್ಕೊಂಡಿದ್ದೀನಿ. ಇದನ್ನೀಗ ಸ್ವಲ್ಪ ಬ್ಲೆಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬಾ ನುಣ್ಣಕ್ಕೇನು ಪೇಸ್ಟ್ ಮಾಡೋದು ಬೇಡ. ನೋಡಿ, ಇಲ್ಲಿ ರುಬ್ಕೊಂಡಿರೋಂಥ ಚಟ್ನಿನ ಒಂದು ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಕಡೆಗೆ. ನೀವು ಇದಕ್ಕೆ ಒಗ್ಗರಣೆ ಆದರೂ ಕೊಟ್ಕೊಳ್ಬೋದು ಅಥವಾ ಹಾಗೆಯೇ ಸರ್ವ್ ಮಾಡ್ಬೋದು. ಇದಕ್ಕೆ ಎಷ್ಟು ಬೇಕಷ್ಟು ನೀರು ಸೇರಿಸ್ಕೊಂಡು ಈ ಥರ ಕನ್ಸಿಸ್ಟೆನ್ಸಿಗೆ ನಾನು ತೊಗೊಳ್ತಾ ಇದ್ದೀನಿ. ಸ್ವಲ್ಪ ತೆಳ್ಳಕ್ಕಿದ್ರೇ ಚೆನ್ನಾಗಿರುತ್ತೆ. ಈಗಿಲ್ಲಿ ನಾನು ಹಾಗೆ ಕಾಯಿ ಬೆಲ್ಲ ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಾಯಿ ಬೆಲ್ಲ ಅಂತೂ ನೀರು ದೋಸೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. 1 ಕಪ್ನಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ 1/4 ಕಪ್ನಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. 3 ಸ್ಪೂನ್ ಬೆಲ್ಲ. ಇದಿಷ್ಟನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಒಂದು 5 ನಿಮಿಷ ಆದರೂ ಈ ಥರನೇ ನೆನೆಯೋದಕ್ಕೆ ಬಿಡಬೇಕು. ಆಗ ಈ ಬೆಲ್ಲ ಮತ್ತು ಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ನಾನಿಲ್ಲಿ ರುಬ್ಬಿಟ್ಕೊಂಡಿರೋಂಥ ಅಕ್ಕಿ ಮತ್ತು ಕಾಯಿ ಏನು ನಾನು ರುಬ್ಕೊಂಡಿದ್ನಲ್ಲ ಅದನ್ನು ನುಣ್ಣಗೆ ಪೇಸ್ಟ್ ಮಾಡಿದ್ದೀನಿ. ತರ್ತರಿಯಾಗಿ ಮಾಡ್ಕೊಳ್ಬಾರ್ದು, ನುಣ್ಣಗೆ ಮಾಡ್ಕೊಳ್ಬೇಕು. ತರ್ತರಿಯಾಗಿ ಮಾಡಿಕೊಂಡ್ರೆ ನಮಗೆ ದೋಸೆ ಸರಿಯಾಗಿ ಬರೋದಿಲ್ಲ, ನೀರು ದೋಸೆ. ಇಲ್ಲಿ ಇದಕ್ಕೆ ನೀರು ಎಷ್ಟು ಬೇಕಷ್ಟು ನೋಡಿಕೊಂಡು ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡು ನಂತರ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ. ದೋಸೆ ಹಿಟ್ಟಿನ ಥರ ನಾವು ನಾರ್ಮಲ್ ದೋಸೆ ಮಾಡ್ತಿರಲ್ಲ ಆ ಥರ ಹಿಟ್ಟನ್ನು ಗಟ್ಟಿಯಾಗಿ ಮಾಡ್ಕೊಳ್ಬಾರ್ದು, ಸ್ವಲ್ಪ ತೆಳುವೇ ಮಾಡ್ಕೊಳ್ಬೇಕು. ನೋಡಿ, ಈಗ ತೋರಿಸ್ತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿದೆ. ನಾನಿಲ್ಲಿ ಮತ್ತೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ಟೋಟಲಾಗಿ 1.5 ಅಥವಾ 2 ಕಪ್ನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ನೋಡಿ, ಈ ಥರ ನೀರು ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿಕೊಂಡು ನಂತರ ಇಲ್ಲಿ ಉಪ್ಪನ್ನು ಸೇರಿಸ್ಕೊಳ್ಳೋಣ. ಅದು ನೀರಿನ ಥರ ಶಬ್ದ ನೀಟಾಗಿ ಬರುತ್ತೆ. ದೋಸೆ ಹಿಟ್ಟು ಆದರೆ ಗಟ್ಟಿ ಇರುತ್ತಲ್ಲ, ಶಬ್ದ ಅಷ್ಟು ಬರೋದಿಲ್ಲ. ತೆಳ್ಳ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲೀಗ ನಾನಿಲ್ಲಿ ನಾನ್ ಸ್ಟಿಕ್ ಪ್ಯಾನ್ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ತವಾನೇ ತೊಗೊಳ್ಬೋದು. ಈ ಪ್ಯಾನಲ್ಲಿ ಮಾಡೋದ್ರಿಂದ ಏನಂದರೆ ಸ್ಟವ್ ಮೇಲೆಲ್ಲ ತುಂಬ ಹಾರೋದಿಲ್ಲ, ಹಾಗೆ ಕ್ವಿಕ್ಕಾಗಿ ಸಹ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ಸ್ವಲ್ಪ ಎಣ್ಣೆ ಮತ್ತು ಅದು ಎಣ್ಣೆನ ಈರುಳ್ಳಿಯಿಂದ ನಾನು ನೀಟಾಗಿ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಹಿಟ್ಟನ್ನು ಹಾಕಿ 1.5 ಸೌಟಷ್ಟು ಹಿಟ್ಟನ್ನು ಹಾಕಿ ಈ ಥರ ಸ್ಪ್ರೆಡ್ ಮಾಡಿಕೊಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ ಇಡಬೇಕು. ಈ ಥರ ಲಿಡ್ ಕ್ಲೋಸ್ ಮಾಡಿ ಇಡೋದ್ರಿಂದ ಬೇಗನೆ ಬೇಯುತ್ತೆ. ಇದನ್ನು ಬೇರೆ ಕಡೆ ತಿರುಗಿಸಿ ಬೇಯಿಸ್ಬೇಕಂತ ಏನಿಲ್ಲ, ಒಂದೇ ಸೈಡ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇಲ್ಲಿ ಬೆಂದಿದೆ. ನನ್ನ ಕೈಯಿಂದನೇ ಆರಾಮಾಗಿ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಎಲ್ಲ. ತಳ ಹಿಡಿಯುತ್ತೆ ಅದೆಲ್ಲ ಏನೂ ಇರೋದಿಲ್ಲ. ನೋಡಿ, ಈ ಥರ ತಗೊಂಡು ಮತ್ತೆ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ಬೋದು. ಮತ್ತು ಅದೇ ಪ್ಯಾನಿಗೆ ನಾನಿಲ್ಲಿ ಎಣ್ಣೆಯನ್ನು ಹಚ್ತಾ ಇಲ್ಲ, ಫಸ್ಟ್ ಟೈಮ್ ಮಾತ್ರ ಎಣ್ಣೆ ಹಚ್ಚಿ ಇಟ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ಈಗ ಇದಕ್ಕಿಂತ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಬೇಕು ನಾವು. ಈ ಪ್ಯಾನ್ ಆದರೆ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಕ್ಕೆ ಈಸಿಯಾಗಿರುತ್ತೆ. ಅಥವಾ ಹಂಚಾದರೆ ನೀವು ಹಂಚಿನ ಮೇಲೆ ಸೌಟಿನಿಂದನೇ ಉಯ್ಕೊಳ್ಬೇಕಾಗುತ್ತೆ.
ಆಗ ಒಂದು ಶೇಪ್ ಅಂತ ಬರೋದಿಲ್ಲ, ಪ್ಯಾನ್ ಆಗೋದ್ರಿಂದ ಒಂದು ಶೇಪ್ ಅಂತ ಬರುತ್ತೆ ರೌಂಡ್ ಶೇಪಲ್ಲಿ. ಅಥವಾ ಮುಳ್ಬಾಗಲ್ಲಿ ದೋಸೆ ಮಾಡ್ತೀವಲ್ಲ ಆ ಹಂಚಿದ್ರೂ ಸಹ ಅದರಲ್ಲೂ ಮಾಡ್ಕೊಳ್ಬೋದು. ನೋಡಿ ಇಲ್ಲಿ ಈಗ ಬೆಂದಿದೆ, ಬೆಂದಿರೋದನ್ನು ದೋಸೆನ ತೆಗೆದಿಟ್ಕೊಳ್ತಾ ಇದ್ದೀನಿ. ಸಾಫ್ಟಾಗಿ ಬರುತ್ತೆ, ತುಂಬಾ ರುಚಿಯಾಗಿ ಸಹ ಇರುತ್ತೆ. ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಈಗಿಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನಾನಿವತ್ತು ಅಥೆಂಟಿಕ್ಕಾಗಿ ನೀರು ದೋಸೆ ಹಾಗೆ ಕಾಯಿ ಚಟ್ನಿ ಮತ್ತು ಕಾಯಿ ಬೆಲ್ಲ ಕಾಂಬಿನೇಷನ್ ತೋರಿಸಿದ್ದೀನಿ. ಇದ್ರ ಜೊತೆಗೆ ನಮ್ಮ ಮಂಗಳೂರು ಕಡೆ ಎಲ್ಲ ಚಿಕನ್ ಗೀ ರೋಸ್ಟ್ನ ತೊಗೋತಾರೆ, ಅಥವಾ ಚಿಕನ್ ಕರಿಗಳೇನಿರುತ್ತಲ್ಲ ಕರಿ ಮಾಡೋದು ಅದನ್ನು ತೊಗೋತಾರೆ. ಚಿಕನ್ ಗೀ ರೋಸ್ಟ್ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಯಾರಾದರೂ ಬೇಕನ್ನೋರು ವಾಚ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು.